ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲಿಷ್ ತರಬೇತಿಗಳು ನನ್ನ ಜೊತೆ ಕಲಿಯಿರಿಯಲ್ಲಿ ಇವತ್ತು ನಾವು 11ನೇ ದಿನದ ಪಾಠವನ್ನು ಕಲಿಯೋಣ. ಈಗ ಮುಖ್ಯವಾಗಿ ಮೊದಲು ನಾನು ನಿಮಗೆ ಕೆಲವು ಸಹಾಯಕ ಕ್ರಿಯಾಪದಗಳನ್ನು ಕಲಿಸ್ತೇನೆ. ಅವು ಬಹಳ ಬಹಳ ಮುಖ್ಯ. ಅದರ ಅರ್ಥ ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ಮಾಡಬೇಕಾದ್ರೆ ಸಹಾಯಕ ಕ್ರಿಯಾಪದ ಮತ್ತು ಮುಖ್ಯ ಕ್ರಿಯಾಪದ ಹೀಗೆ ಎರಡು ಕ್ರಿಯಾಪದಗಳು ಬಹಳ ಮುಖ್ಯವಾಗಿ ಬರ್ತವೆ. ಸಹಾಯಕ ಕ್ರಿಯಾಪದ ಗೊತ್ತಿದ್ದರೆ ಮಾತ್ರ ವಾಕ್ಯಕ್ಕೆ ಅರ್ಥವನ್ನು ಕೊಡಬಹುದು, ಇಲ್ಲದ್ರೆ ವಾಕ್ಯಕ್ಕೆ ಸರಿಯಾದ ಅರ್ಥ ಸಿಗುವುದಿಲ್ಲ. ಸಹಾಯಕ ಕ್ರಿಯಾಪದ ಇಲ್ಲದಿದ್ದರೆ ವಾಕ್ಯ ಯಾವ ಕಾಲದ್ದು ಅಂತ ಹೇಳಲಿಕ್ಕೂ ಸಹ ಬರುವುದಿಲ್ಲ. ಸೊ ನಮಗೆ ನಮ್ಮ ತಲೆಯಲ್ಲಿ ಏನು ನಾವು ಯೋಚನೆ ಮಾಡ್ತೇವೋ, ಯಾವ ವಾಕ್ಯವನ್ನು ನಾವು ಯೋಚನೆ ಮಾಡ್ತೇವೋ ಅದನ್ನು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ನಮಗೆ ಸಹಾಯಕ ಕ್ರಿಯಾಪದಗಳು ಚೆನ್ನಾಗಿ ಗೊತ್ತಿರಬೇಕು. ಮುಖ್ಯ ಕ್ರಿಯಾಪದಗಳು ಏನು ಅಂತ ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ. ಈಗ ಕೆಲವು ಸಹಾಯಕ ಕ್ರಿಯಾಪದಗಳನ್ನು ಬಾಯಿಪಾಠ ಮಾಡಿಕೊಳ್ಳಿ. ಅವನ್ನೀಗ ನಾನು ಓದ್ತಾ ಇದ್ದೇನೆ. ಮೊದಲನೇ ಸಹಾಯಕ ಕ್ರಿಯಾಪದ ಕ್ಯಾನ್. ಕನ್ನಡದ ವಾಕ್ಯದ ಕೊನೆಗೆ ಬಲ್ಲೆ, ಬಲ್ಲೆವು, ಬಲ್ಲರು, ಬಲ್ಲನು, ಬಲ್ಲಳು ಹೀಗೆ ಬರ್ತದೆ. ಅದರ ಅರ್ಥ ಒಬ್ಬನಿಗೆ ಒಂದು ಕೆಲಸ ಮಾಡುವ ಸಾಮರ್ಥ್ಯ, ಶಕ್ತಿ, ಸಾಧ್ಯತೆ ಇದೆ ಅಥವಾ ಆ ಕೆಲಸ ಮಾಡಲಿಕ್ಕೆ ಆ ವ್ಯಕ್ತಿಗೆ ಗೊತ್ತುಂಟು. ಲಕ್ಷ್ಯವಿಟ್ಟು ಕೇಳಿ ನಾನು ಹೇಳೋದು, ಕ್ಯಾನ್ ಅಂದರೆ ಒಬ್ಬ ವ್ಯಕ್ತಿಯ ಸಾಮರ್ಥ್ಯ, ಶಕ್ತಿ, ಸಾಧ್ಯತೆ ಅಥವಾ ಆ ವ್ಯಕ್ತಿಗೆ ಆ ಕೆಲಸ ಮಾಡಲಿಕ್ಕೆ ಗೊತ್ತುಂಟು ಎಂದು ಹೇಳಲಿಕ್ಕೆ ಕ್ಯಾನ್ ಉಪಯೋಗಿಸ್ತೇವೆ. ಕ್ಯಾನ್ ಬಂದರೆ ಅದರ ಅರ್ಥ ಆ ವ್ಯಕ್ತಿಗೆ ಆ ಕೆಲಸ ಮಾಡುವ ಸಾಮರ್ಥ್ಯ, ಶಕ್ತಿ, ಸಾಧ್ಯತೆ ಇದೆ ಅಥವಾ ಅವನಿಗೆ ಆ ಕೆಲಸ ಮಾಡಲಿಕ್ಕೆ ಗೊತ್ತಿದೆ, ಗೊತ್ತುಂಟು. ಗೊತ್ತಿಲ್ಲ ಎನ್ನಬೇಕಾದ್ರೆ ಕೆನಾಟ್ ಹೇಳಬೇಕು, ಅಥವಾ ಸಾಧ್ಯ ಇಲ್ಲ ಅನ್ಬೇಕಾದ್ರೆ ಕೆನಾಟ್ ಹೇಳಬೇಕು. ಕನ್ನಡದಲ್ಲಿ ಲಾರೆ ಬರ್ತದೆ, ಲಾರೆ ಅಥವಾ ಸಾಧ್ಯವಿಲ್ಲ. ಏನು ಲಾರೆ? ಹೋಗಲಾರೆ, ಬರಲಾರೆ, ತೆಗೆದುಕೊಳ್ಳಲಾರೆ, ತಿನ್ನಲಾರೆ ಹೀಗೆ ಬಂದರೆ ಕೆನಾಟ್. ಹೋಗಬಲ್ಲೆ, ಬರಬಲ್ಲೆ, ತಿನ್ನಬಲ್ಲೆ, ಮಾತನಾಡಬಲ್ಲೆ ಅಂತ ಬಂದರೆ ಕ್ಯಾನ್. ಆ ಮಾತನಾಡು, ಹೋಗು, ಬರು, ತಿನ್ನು ಅದು ಮುಖ್ಯ ಕ್ರಿಯಾಪದಗಳು. ಅದನ್ನು ಮುಂದೆ ಕಲಿಸ್ತೇನೆ. ಈಗ ಬರೇ ಬಲ್ಲೆ ಅಂತ ಹೇಳಿದರೆ ಏನು? ಕನ್ನಡ ವಾಕ್ಯದ ಕೊನೆಗೆ ಬಲ್ಲೆ ಅಂತ ಇದ್ದರೆ ಅದರ ಅರ್ಥ ಕ್ಯಾನ್ ಅಂತ ತಿಳ್ಕೋಬೇಕು. ಕ್ಯಾನ್ನ ಭೂತಕಾಲ ಹಿಂದಿನ ಸಾಮರ್ಥ್ಯ ತೋರಿಸಲಿಕ್ಕೆ ಕುಡ್ ಅನ್ನುವ ಶಬ್ದ ಬರ್ತದೆ. ಇದು ಸಹ ಒಂದು ಸಹಾಯಕ ಕ್ರಿಯಾಪದ. ಕುಡ್ ಅಂದರೆ ಸಾಧ್ಯವಾಯಿತು. ಏನು ಸಾಧ್ಯವಾಯಿತು? ಏನು ಸಹ ನನಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾಯಿತು, ನನಗೆ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ. ಕ್ಯಾನಿನ ಭೂತಕಾಲ. ಕ್ಯಾನ್ ಅಂದರೆ ಈಗ ಮಾಡಬಲ್ಲೆ, ಈಗಿನ ಸಾಮರ್ಥ್ಯ. ಕುಡ್ ಅಂದರೆ ಹಿಂದಿನ ಸಾಮರ್ಥ್ಯ. ಅದೇ ರೀತಿ ನಮ್ಮಿಂದ ಒಂದು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಿದ್ದರೆ ನಾವು ಕುಡ್ ನಾಟ್ ಯೂಸ್ ಮಾಡ್ತೇವೆ. ಹಿಂದಿನ ಅಸಾಮರ್ಥ್ಯ ಕುಡ್ ನಾಟ್. ನಾನೀಗ ಇದನ್ನು ಹೇಳುವುದನ್ನಷ್ಟೇ ಕೇಳಿ, ನಾನೆಲ್ಲ ರಿಪೀಟ್ ಮಾಡುವುದಿಲ್ಲ. ನೀವು ಇದನ್ನು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಳ್ಳಿ. ಇಲ್ಲಿ ನಿಮಗೆ ಹೇಳಲಿಕ್ಕೇನೂ ಇಲ್ಲ, ನಿಮಗೆ ತಿಳಿಲಿಕ್ಕಿರುವುದಿದು. ನೀವು ಇಲ್ಲಿ ರಿಪೀಟ್ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ, ರಿಪೀಟ್ ಮಾಡಬೇಕಾಗಿಲ್ಲ. ಇದನ್ನು ಅರ್ಥ ಮಾಡಿದರೆ ಆಯಿತು. ನೆಕ್ಸ್ಟ್ ಮುಂದಿನ ಸಹಾಯಕ ಕ್ರಿಯಾಪದ ಮೇ. ಮೇ ಅಂದರೆ ಬಹುದು. ಏನು ಬಹುದು? ಏನೋ ಒಂದು ಕೆಲಸ ಮಾಡುವ ಸಂಭವ, ಕೆಲಸ ಮಾಡುವ, ಕೆಲಸ ಆಗುವ ಸಂಭವ ಇದೆ, ಪಾಸಿಬಿಲಿಟಿ, ಸಂಭವ ಇದೆ ಅನ್ನಲಿಕ್ಕೆ ಮೇ ಉಪಯೋಗಿಸ್ತೇವೆ. ಬಹುದು, ಕನ್ನಡದ ವಾಕ್ಯದ ಕೊನೆಗೆ ಬಹುದು ಅಂತ ಬಂದರೆ ಮೇ. ಅದೇ ಆಗಲಿಕ್ಕಿಲ್ಲ, ಸಂಭವ ಇಲ್ಲ ಅಂದರೆ ಮೇ ನಾಟ್. ಈಗ ಕೆಲವರೆಲ್ಲ ಕೇಳ್ಬೋದು ನನಗೆ, ಸರ್ ನೀವು ಕ್ಯಾನ್, ಕುಡ್, ಮೇಗೆಲ್ಲ ಒಂದೊಂದೇ ಅರ್ಥವನ್ನು ಹೇಳ್ತಾ ಇದ್ದೀರಿ, ಇದಕ್ಕೆಲ್ಲ ಬೇರೆ ಬೇರೆ ಅರ್ಥಗಳಿವೆ ಅಂತ. ಹೌದು, ನಾನು ಈಗ ಯಾರಿಗೆ ಕಲಿಸ್ತಾ ಇದ್ದೇನೋ ಅವರಿಗೆ ನಾನು ಬೇಸಿಕ್ ಇಂಗ್ಲೀಷ್ ಕಲಿಸ್ತಾ ಇದ್ದೇನೆ, ಬೇಸಿಕ್. ಮತ್ತು ಇದು ಏನು ಬರದವರಿಗೆ ಇಂಗ್ಲೀಷ್, ಸೊ ಅವರಿಗೀಗ ಒಂದೊಂದೇ ಅರ್ಥ ತಿಳ್ಕೊಂಡ್ರೆ ಸಾಕು.
ಮುಖ್ಯ ಅರ್ಥಗಳನ್ನು ಕೊಡ್ತಾ ಇದ್ದೇನೆ. ಸೊ ಈ ಬೇಸಿಕ್ನಿಂದ ಇಂಗ್ಲೀಷ್ ಕಲಿಯೋರಿಗೆ ಇಷ್ಟು ಅರ್ಥ ಆದರೆ ಸಾಕು. ಮೇಯ ಭೂತಕಾಲ ಅಥವಾ ಅತೀ ಕಡಿಮೆ ಸಂಭವ, ಇದಕ್ಕೆ ನಾವು ಮೈಟ್ ಯೂಸ್ ಮಾಡ್ತೇವೆ, ಮೈಟ್ ಉಪಯೋಗಿಸ್ತೇವೆ. ಇರಲೂಬಹುದು, ಮೇ ಅಂದರೆ ಏನು? ಬಹುದು. ಅವನು ಬರಬಹುದು, ಹಿ ಮೇ ಕಮ್. ಅವನು ಬರಲೂಬಹುದು, ಈ ಮೈಟ್ ಕಮ್. ಮೈಟ್ ಅಂದರೆ ಅಲ್ಪ ಸಾಧ್ಯತೆ, ಬಹಳ ಕಡಿಮೆ ಸಾಧ್ಯತೆ. ಮೇ ಅಂದರೆ 50% ಸಾಧ್ಯತೆ, ಮೈಟ್ ಅಂದರೆ 10% ಸಾಧ್ಯತೆ ಅಂತ ತಿಳ್ಕೊಳ್ಳಿ. 90% ಚಾನ್ಸೇ ಇಲ್ಲ, ಬರೀ 10% ಸಾಧ್ಯತೆ. ಮೈಟ್ ನಾಟ್ ಅಂದರೆ ಏನು? 10% ಸಹ ಸಾಧ್ಯತೆ ಇಲ್ಲ. ಮೈಟಿನ ನಕಾರಾತ್ಮಕ ಪದ ಮೈಟ್ ನಾಟ್, ಸಾಧ್ಯವೇ ಇಲ್ಲ. 10% ಸಹ ಸಾಧ್ಯ ಇಲ್ಲ. ಮೇ ನಾಟ್ ಅಂದರೆ 50% ಸಾಧ್ಯ ಇಲ್ಲ. ಮೈಟ್ ನಾಟ್ ಅಂದರೆ 10% ಸಹ ಸಾಧ್ಯ ಇಲ್ಲ, ಅತೀ ಕಡಿಮೆ ಸಾಧ್ಯತೆ. ಇದನ್ನು ಬರೀ ನೀವು ಕೇಳಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ. ಒಂದಲ್ಲ 10 ಸಲ ಕೇಳಿ ಅರ್ಥ ಮಾಡಿಕೊಳ್ಳಿ. ಇವು ಬಹಳ ಮುಖ್ಯ. ಇಂಗ್ಲೀಷ್ ಗೊತ್ತಿದ್ದವರು ಸಹ ನನಗೆ ಕೇಳ್ತಾ ಇರ್ತಾರೆ, ಇದಕ್ಕೆ ಹೇಗೆ ಹೇಳುವುದಂತ ಹೇಳಿ. ಸೊ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ. ನೆಕ್ಸ್ಟ್ ಶುಡ್. ನೆಕ್ಸ್ಟ್ ಸಹಾಯಕ ಕ್ರಿಯಾಪದ ಶುಡ್. ಶುಡ್ ಅಂದರೆ ಏನು? ಸಲಹೆ, ಅಗತ್ಯ, ಬೇಕು. ಕನ್ನಡದಲ್ಲಿ ಯಾವುದೇ ವಾಕ್ಯದ ಕೊನೆಗೆ ಬೇಕು ಅಂದರೆ ಹೇಗೆ? ಹೋಗಬೇಕು, ಬರಬೇಕು, ತಿನ್ನಬೇಕು, ತೆಗೆದುಕೊಳ್ಳಬೇಕು ಅಂತ ಹೇಳಿದರೆ ಅದು ಶುಡ್ ವಾಕ್ಯ. ಇದರ ನಕಾರಾತ್ಮಕ ಬಾರ್ದು, ಅದು ಸಹ ಸಲಹೆನೇ ಕೊಡೋದು. ಬಾರ್ದು ಹೇಗೆ? ಯು ಶುಡ್ ನಾಟ್ ಗೋ, ನೀನು ಹೋಗಬಾರ್ದು, ತಿನ್ನಬಾರದು, ಮಾತನಾಡಬಾರದು. ಮಾಡಬೇಡ ಅಂತ ಸಲಹೆ ಕೊಡಲಿಕ್ಕಿದ್ರೆ ಶುಡ್ ನಾಟ್, ಮಾಡಬೇಕು ಅಂತ ಸಲಹೆ ಕೊಡಲಿಕ್ಕಿದ್ರೆ ಶುಡ್. ಅರ್ಥ ಆಯ್ತಾ? ಕನ್ನಡ ವಾಕ್ಯ ಕೊನೆಗೆ ಬೇಕು ಅಂತ ಇದ್ದರೆ ಶುಡ್, ಕನ್ನಡ ವಾಕ್ಯದ ಕೊನೆಗೆ ಬಾರ್ದು ಅಂತ ಇದ್ದರೆ ಶುಡ್ ನಾಟ್. ನೆಕ್ಸ್ಟ್ ಈಗ ಮಸ್ಟ್. ಮಸ್ಟ್ ಸಹ ಒಂದು ಸಹಾಯಕ ಕ್ರಿಯಾಪದ. ಇದು ಶುಡ್ಗಿಂತ ಭಿನ್ನವಾಗಿರ್ತದೆ. ಶುಡ್ ಅಂದರೆ ಬೇಕು, ಮಸ್ಟ್ ಅಂದರೆ ಲೇಬೇಕು, ಫೋರ್ಸ್, ಕಡ್ಡಾಯ. ಕನ್ನಡದ ವಾಕ್ಯದ ಕೊನೆಗೆ ಲೇಬೇಕು, ಬರಲೇಬೇಕು, ಹೋಗಲೇಬೇಕು, ತೆಗೆದುಕೊಳ್ಳಲೇಬೇಕು, ಮಾತನಾಡಲೇಬೇಕು ಅಂತ ಇದ್ದರೆ ಮಸ್ಟ್ ಉಪಯೋಗಿಸಿ. ಅದೇ ಲೇಬಾರ್ದು, ಹೋಗಲೇಬಾರ್ದು, ತಿನ್ನಲೇಬಾರ್ದು, ಬರಲೇಬಾರ್ದು ಅಂತ ಇದ್ದರೆ ಮಸ್ಟ್ ನಾಟ್ ಉಪಯೋಗಿಸಿ. ಈಗ ಮೊದಲಿಂದ ಒಂದು ಸಲ ರಿಪೀಟ್ ಮಾಡ್ತೇನೆ. ಹೋಗಬಲ್ಲೆ, ಹೋಗಬಲ್ಲರು, ಹೋಗಬಲ್ಲನು, ಹೋಗಬಲ್ಲಳು ಅಂತ ಇದ್ದರೆ ಕ್ಯಾನ್. ಹೋಗ ಅಂತೆ ಅಲ್ಲ, ಬರಬಲ್ಲನು, ತಿನ್ನಬಲ್ಲನು ಏನು ಸಾಕ್ತದೆ? ಆ ಕ್ರಿಯಾಪದ ನಾನೀಗ ಕೊಡ್ತಾ ಇಲ್ಲ. ಈ ಬಲ್ಲನು, ಬಲ್ಲಳು ಅನ್ನುವ ಅರ್ಥ ಕನ್ನಡ ವಾಕ್ಯದ ಕೊನೆಗೆ ಏನು ಬರ್ತದೋ, ಈ ಬಲ್ಲೆ, ಬಲ್ಲನು, ಬಲ್ಲಳು ಅಂತ ಬಂದರೆ ಕ್ಯಾನ್. ಅಥವಾ ಗೊತ್ತುಂಟು, ಸಾಧ್ಯ ಅಂತ ಇದ್ದರೂ ಸಹ ಕ್ಯಾನೇ ಕನ್ನಡ ವಾಕ್ಯದ ಕೊನೆಗೆ. ಸಾಧ್ಯವಿಲ್ಲ, ಲಾರೆ, ಗೊತ್ತಿಲ್ಲ ಅಂತ ಇದ್ದರೆ ಕ್ಯಾನಾಟ್. ಅದೇ ಥರ ಸಾಧ್ಯವಾಯಿತು ಕನ್ನಡ ವಾಕ್ಯದ ಕೊನೆಗೆ, ಹೋಗ್ಲಿಕ್ಕೆ ಸಾಧ್ಯ ಆಯಿತು, ಬರಲಿಕ್ಕೆ ಸಾಧ್ಯ ಆಯಿತು ಅಂತ ಇದ್ದರೆ ಕುಡ್. ಸಾಧ್ಯವಾಗಲಿಲ್ಲ ಅಂತ ಇದ್ದರೆ ಕುಡ್ ನಾಟ್. ಕನ್ನಡ ವಾಕ್ಯದ ಕೊನೆಗೆ ಬಹುದು ಅಂತ ಇದ್ದರೆ, ಬರಬಹುದು, ಹೋಗಬಹುದು, ತೆಗೆದುಕೊಳ್ಳಬಹುದು ಅಂತ ಇದ್ದರೆ ಮೇ, 50% ಸಾಧ್ಯತೆ, ಸಂಭವ ನೀತಿ. ಅದೇ ಸಾಧ್ಯವಿಲ್ಲ, ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕೆ ಸಾಧ್ಯ ಇಲ್ಲ, ಸಂಭವ ಇಲ್ಲ, ಮೇ ನಾಟ್. ಅದರಲ್ಲೇ ಕನ್ನಡ ವಾಕ್ಯದ ಕೊನೆಗೆ ಇರಲೂಬಹುದು, ಬರಲೂಬಹುದು, ಹೋಗಲೂಬಹುದು ಅಂತ ಇದ್ದರೆ ಮೈಟ್. ಬರಲಿಕ್ಕಿಲ್ಲ, ಹೋಗಲಿಕ್ಕಿಲ್ಲ ಅಂತ ಇದ್ದರೆ ಮೈಟ್ ನಾಟ್. ಮೇ ಅಂದರೆ 50% ಸಂಭವ, ಮೈಟ್ ಅಂದರೆ 10% ಸಂಭವ. ಕನ್ನಡ ವಾಕ್ಯದ ಕೊನೆಗೆ ಬೇಕು, ಹೋಗಬೇಕು, ಬರಬೇಕು, ತೆಗೆದುಕೊಳ್ಳಬೇಕು, ತಿನ್ನಬೇಕು, ಸಲಹೆ ಹೀಗೆ ಇದ್ದರೆ ಶುಡ್ ಉಪಯೋಗಿಸಿ. ಬಾರ್ದು, ಹೋಗಬಾರ್ದು, ಬರಬಾರ್ದು, ತೆಗೆದುಕೊಳ್ಳಬಾರ್ದು, ತಿನ್ನಬಾರ್ದು ಅಂತ ಇದ್ದರೆ ಶುಡ್ ನಾಟ್ ಉಪಯೋಗಿಸಿ. ಕನ್ನಡ ವಾಕ್ಯದ ಕೊನೆಗೆ ಲೇಬೇಕು, ಕಡ್ಡಾಯ, ಬರಲೇಬೇಕು, ಹೋಗಲೇಬೇಕು, ತಿನ್ನಲೇಬೇಕು, ಮಾತಾಡಲೇಬೇಕು ಅಂತ ಇದ್ದರೆ ಮಸ್ಟ್ ಉಪಯೋಗಿಸಿ. ಬರಲೇಬಾರ್ದು, ಹೋಗಲೇಬಾರ್ದು, ತಿನ್ನಲೇಬಾರ್ದು ಅಂತ ಹೇಳಿದರೆ ಮಸ್ಟ್ ನಾಟ್ ಉಪಯೋಗಿಸಿ. ಇದು ಕಡ್ಡಾಯ, ಕಡ್ಡಾಯ ಇಲ್ಲ, ಮಸ್ಟ್ ನಾಟ್. ಈಗ ಪುನಃ ಒಂದು ಸಲ ರಿಪೀಟ್ ಮಾಡೋಣ. ಕ್ಯಾನ್ ಅಂದರೆ ಸಾಧ್ಯವಿದೆ, ಬಲ್ಲೆ, ಗೊತ್ತುಂಟು, ಸಾಮರ್ಥ್ಯ, ಶಕ್ತಿ. ಕುಡ್ ಅಂದರೆ
ಸಾಧ್ಯವಾಯಿತು ಹಿಂದಿನ ಸಾಮರ್ಥ್ಯ. ಮೇ ಅಂದರೆ ಸಂಭವವಿದೆ, ಬಹುದು 50% ಸಂಭವ ಆಗಬಹುದು. ಮೈಟ್ ಅಂದರೆ ಕಡಿಮೆ ಸಂಭವವಿದೆ, ಅಲ್ಪ ಸಾಧ್ಯತೆ, ಬರೀ 10%. ಶುಡ್ ಅಂದರೆ ಮಾಡಬೇಕು, ಸಲಹೆ. ಮಸ್ಟ್ ಅಂದರೆ ಮಾಡಲೇಬೇಕು, ಕಡ್ಡಾಯ. ಇವುಗಳನ್ನು ಎಷ್ಟು ಆಗ್ತದೋ ಅಷ್ಟು ಸಲ ಓದಿ, ಕೇಳಿ, ಬಾಯ್ಪಾಠ ಮಾಡಿಕೊಳ್ಳಿ. ಮುಂದೆ ವಾಕ್ಯ ರಚನೆ ಮಾಡಬೇಕಾದ್ರೆ ಇವುಗಳು ತುಂಬ ಅವಶ್ಯಕ. ನೀವು ಏನು ವಾಕ್ಯವನ್ನು ಇಂಗ್ಲೀಷಲ್ಲಿ ಹೇಳ ಬಯಸ್ತೀರೋ ಅದಕ್ಕೆ ಅರ್ಥ ಕೊಡಬೇಕಾದ್ರೆ ಈ ಸಹಾಯಕ ಕ್ರಿಯಾಪದಗಳು ಅತಿ ಮುಖ್ಯ. ನೀವು ಏನು ಇಂಗ್ಲೀಷಲ್ಲಿ ಯೋಚನೆ ಮಾಡಿ, ನೀವು ಕನ್ನಡದಲ್ಲಿ ಏನು ಯೋಚನೆ ಮಾಡಿ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಭಾಷಾಂತರ ಮಾಡಿ ಹೇಳಲಿಕ್ಕೆ ಇಷ್ಟಪಡ್ತೀರೋ ಅದು ಇವುಗಳ ಸಹಾಯವಿಲ್ಲದೆ ಕಷ್ಟ. ಈ ಸಹಾಯಕ ಕ್ರಿಯಾಪದಗಳು ಬರೇ ಅರ್ಥವನ್ನಷ್ಟೇ ಅಲ್ಲ, ಕಾಲಗಳನ್ನು ಸಹ ತೋರಿಸ್ತವೆ. ಆ ವಾಕ್ಯ ಯಾವ ಕಾಲದ್ದು, ವರ್ತಮಾನ ಕಾಲದ್ದ, ಭೂತಕಾಲದ್ದ, ಭವಿಷ್ಯತ್ ಕಾಲದ್ದ, ಅದು ಸಹ ಈ ಸಹಾಯಕ ಕ್ರಿಯಾಪದಗಳಿಂದ ಗೊತ್ತಾಗ್ತದೆ. ಇದರ ಜೊತೆ ಮುಖ್ಯ ಕ್ರಿಯಾಪದಗಳು ಬಂದಾಗ ವಾಕ್ಯಕ್ಕೆ ಪೂರ್ಣವಾಗಿ ಅರ್ಥ ಸಿಗ್ತದೆ. ಹಾಗಾಗಿ ಇವುಗಳು ಅತಿ ಮುಖ್ಯ. ಇವುಗಳನ್ನು ಎಷ್ಟು ಸಲ ಆಗ್ತದೋ ಅಷ್ಟು ಸಲ ಓದಿ, ಕೇಳಿ, ಬಾಯ್ಪಾಠ ಮಾಡಿಕೊಳ್ಳಿ. ಮುಂದೆ ನಾನು ಮೇನ್ ಗ್ರಾಮರ್ ಮತ್ತು ಸ್ಟ್ರಕ್ಚರ್ ಆಫ್ ಎ ಸೆಂಟೆನ್ಸ್, ವಾಕ್ಯ ರಚನೆ ಹೇಗೆ ಮಾಡುವುದು ಅಂತ ಕಲಿಸುವಾಗ ಇವುಗಳ ಪ್ರಾಮುಖ್ಯತೆ ಬಹಳ ಇದೆ. ಪುನಃ ಒಂದು ಸಲ ಹೇಳ್ತೇನೆ. ಕ್ಯಾನ್ ಕನ್ನಡದ ವಾಕ್ಯದ ಕೊನೆಗೆ ಸಾಧ್ಯವಿದೆ, ಬಲ್ಲೆ, ಗೊತ್ತಿದೆ, ಗೊತ್ತುಂಟು ಅಂತ ಇದ್ದರೆ ಕ್ಯಾನ್. ಕನ್ನಡ ವಾಕ್ಯದ ಕೊನೆಗೆ ಸಾಧ್ಯವಾಯಿತು ಅಂತ ಇದ್ದರೆ ಕುಡ್. ಕನ್ನಡ ವಾಕ್ಯದ ಕೊನೆಗೆ ಬಹುದು, ಸಂಭವ ಇದೆ ಅಂತ ಹೇಳಿದರೆ ಮೇ. ಕನ್ನಡ ವಾಕ್ಯದ ಕೊನೆಗೆ ಬರಲೂಬಹುದು, ಹೋಗಲೂಬಹುದು, ಲೂಬಹುದು, ಅಲ್ಪ ಸಾಧ್ಯತೆ ಇದ್ದರೆ ಮೈಟ್. ಕನ್ನಡ ವಾಕ್ಯದ ಕೊನೆಗೆ ಮಾಡಬೇಕು, ಬರಬೇಕು, ತಿನ್ನಬೇಕು ಅಂತ ಸಲಹೆ ಇದ್ದರೆ ಶುಡ್. ಕನ್ನಡ ವಾಕ್ಯದ ಕೊನೆಗೆ ಮಾಡಲೇಬೇಕು, ಬರಲೇಬೇಕು, ಹೇಳಲೇಬೇಕು, ಕಡ್ಡಾಯವಾಗಿದ್ದರೆ ಮಸ್ಟ್. ಇಷ್ಟು ನೆನಪಿಟ್ಕೊಳ್ಳಿ. ಈಗ ನಿಮಗೆ ಒಂದು ಹೇಳಬೇಕು ಅಂದರೆ, ನಾನು ಈಗ 11ನೇ ದಿನದ ಕ್ಲಾಸ್ ತಗೊಳ್ತಾ ಇದ್ದೇನೆ. ಕೆಲವರೆಲ್ಲ ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಸರ್ ಫೇಸ್ಬುಕ್ಕಲ್ಲಿ ಎಲ್ಲಿ ಹುಡುಕೋದು, ನನಗೆ 5ನೇ ದಿನದ 4ನೇ ದಿನದ ಪಾಠ ಎಲ್ಲ ಕಳಿಸಿಕೊಡಿ ಅಂತ. ನಾನು ಸಹ ಅಂದರೆ ತುಂಬ ದಿನಕ್ಕೊಂದು 3-4 ವೀಡಿಯೋಗಳನ್ನು ಮಾಡಿ ಹಾಕ್ತೇನೆ. ಅದು ಆಚೀಚೆ ಆಗ್ತದೆ. ಅದು ಎಲ್ಲ ವರ್ಗದವರಿಗೆ, ಅಂದರೆ ಇಂಗ್ಲೀಷ್ ಗೊತ್ತಿದ್ದವರಿಗೆ ಮತ್ತು ಕಲಿಯೋವರಿಗೆ ಮತ್ತು ಬೇಸಿಕ್ನಿಂದ ಕಲಿಯೋವರಿಗೆ ಹೀಗೆ ಎಲ್ಲ ಮಿಕ್ಸ್ ಇರ್ತದೆ. ಅದು ನಾನು ಪ್ರತಿಯೊಬ್ಬರಿಗೂ ಅದು ಸೆಗ್ರಿಗೇಟ್ ಅಂದರೆ ವಿಭಜಿಸಿ ಕಳಿಸ್ಲಿಕ್ಕೆ ಆಗೋದಿಲ್ಲ. ಫೇಸ್ಬುಕ್ಕಲ್ಲಿ ಹಾಕುವಾಗ ಎಲ್ಲ ಮಿಕ್ಸ್ ಆಗ್ತೇನೆ. ಒಂದು ವೇಳೆ ನಿಮಗೆ ಹೇಗೆ ಕಲಿಬೇಕು, ಯಾವ ಪಾಠದಿಂದ ಯಾವ ಪಾಠದವರೆಗೆ ಕಲಿಬೇಕು, ಬೇಸಿಕ್ನಿಂದ ಹೇಗೆ ಕಲಿಯುವುದು, ಫಸ್ಟ್ ಯಾವ ಲೆಸನ್ ಕಲಿಬೇಕು, ಸೆಕೆಂಡ್ ಯಾವ ಲೆಸನ್ ಕಲಿಬೇಕು, ಥರ್ಡ್ ಯಾವುದು, ಅದರ ಜೊತೆಗೆ ಏನೇನೆಲ್ಲ ಕಲಿಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಜೊತೆಗೆ ಬೇಕಿದ್ದರೆ ಪಾಠದ ಡೇ 1, ಡೇ 2, ಡೇ 3 ಅದರಲ್ಲಿ ಗ್ರಾಮರ್ ಯಾವುದು ಕಲಿಬೇಕು ಮತ್ತು ಡಿಕ್ಷನರಿ ಯಾವುದು, ವೊಕ್ಯಾಬ್ಲರಿ ಯಾವುದು ಕಲಿಬೇಕು, ಅಂದರೆ ಶಬ್ದಕೋಶ ಯಾವುದು ಕಲಿಬೇಕು ಮತ್ತು ಸ್ಪೋಕನ್ ಸೆಂಟೆನ್ಸಸ್ ಯಾವುದು ಕಲಿಬೇಕು ಅಂತ ಇದ್ದರೆ ನನಗೆ ನೀವು 299 rupees ಪರ್ ಮಂತ್ ಸಬ್ಸ್ಕ್ರಿಪ್ಷನ್ ಕಳಿಸಿ. ಅದು 3 ತಿಂಗಳ ಕೋರ್ಸ್. ಇದು ಈಗ ನಾನು ಮಾಡ್ತಿರುವ ಕೋರ್ಸ್ 3 ತಿಂಗಳದ್ದು. ಇದರಲ್ಲಿ ಸಾಧಾರಣ ಒಂದು 70 ತನಕ ಡೇಸ್ ವಿಡಿಯೋಗಳು ಬರ್ತವೆ. 3 ತಿಂಗಳ ಕೋರ್ಸ್. ಆ 3 ತಿಂಗಳಿಗೆ ಪ್ರತಿ ತಿಂಗಳು 299 rupees ಆಗ್ತದೆ. ಅಥವಾ ನೀವು 3 ತಿಂಗಳದ್ದು ಒಟ್ಟಿಗೆ ನನಗೆ 599 ಕಳಿಸಿದ್ರು, ನನ್ನ ಇದು ವಾಟ್ಸಪ್ ನಂಬರ್ ಉಂಟು, ಅದಕ್ಕೆ ನೀವು UPI ಮಾಡಿದರೆ 599. ನಾನು ನಿಮಗೆ ವಾಟ್ಸಪ್ಪಲ್ಲಿ ಅಥವಾ ಪ್ರತಿ ದಿನದ ವಾಟ್ಸಪ್ ನೋಟ್ಸನ್ನು ವಿತ್ ಇನ್ಸ್ಟ್ರಕ್ಷನ್ಸ್ ಕಳಿಸ್ತೇನೆ, ಏನೆಲ್ಲ ಮಾಡಬೇಕು ಅಂತ ಹೇಳಿ. ಅಲ್ಲಿ ನಿಮಗೆ ಸುಲಭ ಆಗ್ತದೆ. ಅಲ್ಲಿ ನೀವು ಹುಡುಕಬೇಕಾಗಿಲ್ಲ. ನಿಮಗೆ ಏನು ಕಳಿಸ್ತೇನೋ ಅದನ್ನೇ ಕಲಿತ್ರೆ ಸಾಕು. ಸೊ ಯಾರಿಗಾದರೂ ವಾಟ್ಸಪ್ ನಂಬರಿಗೆ ನನ್ನ ನೋಟ್ಸ್ ಬೇಕು ಅಥವಾ ನನ್ನ ವೀಡಿಯೋಸ್ಗಳು ಬೇಕು ಅಂತ ಹೇಳಿದರೆ ನನಗೆ ನೀವು 299 ಪರ್ ಮಂತ್ ಆ ಥರ 3 ತಿಂಗಳ ಕೋರ್ಸು, ಅಥವಾ 599 ಒಮ್ಮೆಲೆ ನನಗೆ ಸಬ್ಸ್ಕ್ರೈಬ್ ಮಾಡಿದರೆ UPI ಮೂಲಕ ನನ್ನ ವಾಟ್ಸಪ್ ನಂಬರಿಗೆ. ಸೊ ನಾನು ನಿಮಗೆ ನಿಮ್ಮ ಪರ್ಸ್ನಲ್ ವಾಟ್ಸಪ್ ನಂಬರಲ್ಲಿ ಎಲ್ಲ ನೋಟ್ಸ್ ಕಳಿಸ್ತೇನೆ.